ಧನಸ್ಸು ರಾಶಿಯವರಿಗೆ ಸ್ವಾಗತ. ನಿಮಗೆ ಈ ಸೆಪ್ಟೆಂಬರ್ ತಿಂಗಳಲ್ಲಿ ಏನೇನು ಫಲಗಳು ಪ್ರಾಪ್ತಿಯಾಗತ್ತೆ ಅಂಥೇಳಿ ಗ್ರಹಗತಿಗಳನ್ನು ಆಧರಿಸಿ ಒಂದೊಂದಾಗೆ ನಾವು ನೋಡ್ತಾ ಹೋಗೋಣ. ಮೊದಲನೇದಾಗಿ ಉದ್ಯೋಗಕ್ಕೆ ಸಂಬಂಧಪಟ್ಟಿರುವಂತಹ ವಿಚಾರಕ್ಕೆ ಈ ಮಾಸ ಅತ್ಯಂತ ಉತ್ತಮವಾಗಿದೆ. ಬುಧಗ್ರಹ ದಶಮ ಭಾವದಲ್ಲಿ ಸ್ಥಿತವಾಗಿರುವಂಥದ್ದು, ಅದರಲ್ಲೂ ಕೂಡ ಅದು ಉಚ್ಚವಾಗಿ ಸ್ಥಿತವಾಗಿರುವಂಥದ್ದು. ಹಾಗಾಗಿ ಈ ಮಾಸದಲ್ಲಿ ಉದ್ಯೋಗದ ವಿಚಾರದಲ್ಲಿ ಒಂದಷ್ಟು ಅಭಿವೃದ್ಧಿ ಉಂಟಾಗುತ್ತೆ. ಅದರಲ್ಲೂ ಕೂಡ ಮುಖ್ಯವಾಗಿ ಬ್ಯಾಂಕುಗಳಲ್ಲಿ ಕೆಲಸ ಮಾಡ್ತಾ ಇರುವಂತಹ ವ್ಯಕ್ತಿಗಳಿಗೆ, ಶಿಕ್ಷಕರಿಗೆ ಮತ್ತು ಮಾಧ್ಯಮ TV ಇವುಗಳಲ್ಲೆಲ್ಲ ಕೆಲಸ ಮಾಡ್ತಾ ಇರುವಂತಹ ವ್ಯಕ್ತಿಗಳಿಗೆ ಈ ಒಂದು ಮಾಸ ಅತ್ಯಂತ ಉತ್ತಮವಾಗಿ ಅಭಿವೃದ್ಧಿ ಅನ್ನುವಂಥದ್ದು ಉಂಟಾಗುತ್ತೆ. ಇನ್ನು ಉದ್ಯೋಗವನ್ನು ಹುಡುಕುತ್ತಿರುವಂತಹ ವ್ಯಕ್ತಿಗಳಿಗೂ ಕೂಡ ಈ ಮಾಸದಲ್ಲಿ ಸೂಕ್ತವಾದಂತಹ ಉದ್ಯೋಗ ಅನ್ನುವಂಥದ್ದು ಪ್ರಾಪ್ತಿಯಾಗುತ್ತೆ. ಹಣಕಾಸಿಗೆ ಸಂಬಂಧಪಟ್ಟಿರುವಂತಹ ವಿಚಾರಕ್ಕೂ ಕೂಡ ಈ ಮಾಸ ಅತ್ಯಂತ ಉತ್ತಮವಾಗಿದೆ. ಶುಕ್ರಗ್ರಹ ನಿಮಗೆ ಏಕಾದಶ ಭಾವದಲ್ಲಿ ಸ್ವಕ್ಷೇತ್ರದಲ್ಲಿ ಸ್ಥಿತವಾಗಿರುವಂಥದ್ದು. ಹಾಗಾಗಿ ಉತ್ತಮವಾಗಿ ಹಣಕಾಸಿನ ಆಗಮನ ಅಂತ ಹೇಳುವಂಥದ್ದು ಉಂಟಾಗುತ್ತೆ. ನಿಮಗೆ ಈ ಮಾಸದಲ್ಲಿ ಅನಿರೀಕ್ಷಿತವಾದಂತಹ ಒಂದಷ್ಟು ಉಡುಗೊರೆಗಳು ಸಿಗುವುದಕ್ಕೆ ಅವಕಾಶ ಉಂಟು. ನೋಡಿ, ಅಮೂಲ್ಯವಾದಂತಹ ಉಡುಗೊರೆಗಳು, ಸ್ವಲ್ಪ ಹೆಚ್ಚು ಬೆಲೆ ಬಾಳುವಂತಹ ಉಡುಗೊರೆಗಳೇ ನಿಮಗೆ ಪ್ರಾಪ್ತಿಯಾಗುತ್ತೆ. ಯಾರೋ ನಿಮಗೆ ಕೊಡುವಂಥದ್ದು ಇಂಥದ್ದೆಲ್ಲ, ಅದು ಕೂಡ ಅನಿರೀಕ್ಷಿತವಾಗಿ ನೀವು ಅಂದಾಜೇ ಮಾಡಿರೋದಿಲ್ಲ. ಆ ರೀತಿಯಾಗಿ ಅದು ಅನಿರೀಕ್ಷಿತವಾಗಿ ಒಂದಷ್ಟು ಉಡುಗೊರೆಗಳೆಲ್ಲ ಪ್ರಾಪ್ತಿಯಾಗುವುದಕ್ಕೆ ಅವಕಾಶ ಉಂಟು. ಆರೋಗ್ಯಕ್ಕೆ ಸಂಬಂಧಪಟ್ಟಿರುವಂತಹ ವಿಚಾರದಲ್ಲಿ ಹೋದ ಮಾಸದಲ್ಲೇ ಹೇಳಿದ್ದೆ ನಾನು. ಹೋದ ಮಾಸವೂ ಕೂಡ ಆರೋಗ್ಯಕ್ಕೆ ಸಂಬಂಧಪಟ್ಟಿರುವಂತಹ ವಿಚಾರಕ್ಕೆ ಉತ್ತಮವಾಗಿರಲಿಲ್ಲ. ಆಗಸ್ಟ್ ತಿಂಗಳಲ್ಲೇ ನಿಮಗೆ ಆರೋಗ್ಯದ ವಿಚಾರದಲ್ಲಿ ಕೆಲವೊಂದಷ್ಟು ಸಮಸ್ಯೆಗಳು ಉಂಟಾಗಿರುತ್ತೆ. ಈ ಮಾಸದಲ್ಲಿಯೂ ಕೂಡ ನೀವು ಆರೋಗ್ಯದ ವಿಚಾರದಲ್ಲಿ ಸ್ವಲ್ಪ ಜೋಪಾನವಾಗಿ ಇರಬೇಕಾಗತ್ತೆ. ಗುರುಗ್ರಹ ಅಷ್ಟಮ ಭಾವದಲ್ಲಿ, ಕುಜಗ್ರಹ ಕೂಡ ಅಷ್ಟಮ ಭಾವದಲ್ಲಿ, ಅದು ಕೂಡ ಈ ಮಾಸದಲ್ಲಿ ಅಲ್ಲಿ ನೀಚವಾಗಿ ಸ್ಥಿರವಾಗಿರುವಂಥದ್ದು. ಹಾಗಾಗಿ ಎಲ್ಲ ರೀತಿಯ ಆರೋಗ್ಯದ ವಿಚಾರದಲ್ಲಿಯೂ ಕೂಡ ಈ ಮಾಸದಲ್ಲಿ ನೀವು ಜೋಪಾನವಾಗಿ ಇರಬೇಕಾಗತ್ತೆ. ವಿಶೇಷವಾಗಿ ಗಂಟು ನೋವುಗಳು ಕಾಡುವುದಕ್ಕೆ ಅವಕಾಶ ಇದೆ. ಮತ್ತು ರಕ್ತ ಮತ್ತು ಚರ್ಮಕ್ಕೆ ಸಂಬಂಧಪಟ್ಟಿರುವಂತಹ ಅನಾರೋಗ್ಯಗಳು, ಪದೇ ಪದೇ ಜ್ವರ ಬರುವಂಥದ್ದು, ಈ ರೀತಿಯಾದಂತಹ ಅನಾರೋಗ್ಯಗಳು ಕಾಡುವುದಕ್ಕೆ ಹೆಚ್ಚಿಗೆ ಅವಕಾಶ ಇದೆ. ವಾಹನವನ್ನು ಚಲಾಯಿಸುವಂತಹ ಸಂದರ್ಭದಲ್ಲಿಯೂ ಕೂಡ ನೀವು ವಿಶೇಷವಾಗಿ ಜೋಪಾನವಾಗಿ ಇರಬೇಕಾಗತ್ತೆ. ಚತುರ್ಥ ಭಾವದಲ್ಲಿ ಶನಿಗ್ರಹ, ಅಷ್ಟಮ ಭಾವದಲ್ಲಿ ಕುಜಗ್ರಹ ನೀಚವಾಗಿ ಸ್ಥಿರವಾಗಿರುವಂಥದ್ದು. ಹಾಗಾಗಿ ಇನ್ನು ವಿದ್ಯೆಗೆ ಸಂಬಂಧಪಟ್ಟಿರುವಂತಹ ವಿಚಾರಕ್ಕೆ ಈ ಮಾಸ ಉತ್ತಮವಾಗಿದೆ. ಈ ವರ್ಷದಲ್ಲಿ ಗುರುಗ್ರಹ ಎಲ್ಲ ಅಷ್ಟಮ ಭಾವದಲ್ಲಿ ಸ್ಥಿತವಾಗಿದ್ದರಿಂದಾಗಿ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಸಮಸ್ಯೆ ಉಂಟಾಗ್ತಿತ್ತು. ಆದರೆ ಈ ಮಾಸದಲ್ಲಿ ಬುಧಗ್ರಹ ದಶಮ ಭಾವದಲ್ಲಿ ಉಚ್ಚವಾಗಿ ಸ್ಥಿತವಾಗಿರೋದ್ರಿಂದಾಗಿ ಈ ಮಾಸ ಒಟ್ಟಿನಲ್ಲಿ ವಿದ್ಯಾರ್ಥಿಗಳಿಗಂತೂ ಈ ಮಾಸ ಉತ್ತಮವಾಗಿದೆ. ಕುಟುಂಬಕ್ಕೆ ಸಂಬಂಧಪಟ್ಟಿರುವಂತಹ ವಿಚಾರಕ್ಕೆ ಈ ಮಾಸ ಉತ್ತಮವಾಗಿದೆ. ಈ ಹಿಂದೆ ಆಗಿದ್ದಂತಹ ಕುಟುಂಬದಲ್ಲಿ ಈ ಹಿಂದೆ ಆಗಿದ್ದಂತಹ ಕೆಲವೊಂದಷ್ಟು ಮನಸ್ತಾಪಗಳು ಪರಿಹಾರ ಆಗುತ್ತೆ ಈ ಮಾಸದಲ್ಲಿ. ಆದರೆ ನವಮ ಭಾವದಲ್ಲಿ ರವಿಗ್ರಹದ ಜೊತೆಗೆ ಕೇತುಗ್ರಹ ಇರೋದ್ರಿಂದಾಗಿ ತಂದೆಯ ಮಾತಿಗೆ ನೀವು ತಿರುಗಿ ಮಾತನಾಡಬಾರದು. ನಿಮ್ಮ ತಂದೆ ಏನಾದರೂ ಸಲಹೆ ಸೂಚನೆಗಳನ್ನು ಕೊಟ್ಟರೆ ಅದನ್ನು ನೀವು ಚಾಚು ತಪ್ಪದೆ ಪಾಲಿಸಬೇಕು. ಅವರೇನೋ ಹೇಳಿದರೆ ಅವ್ರಿಗೆ ಉಲ್ಟಾ ಮಾತಾಡುವಂಥದ್ದು ಅಂಥದ್ದನ್ನೆಲ್ಲ ಮಾಡುವುದಕ್ಕೆ ಹೋಗಬಾರ್ದು. ಅದು ಬಿಟ್ಟರೆ ಇನ್ನು ಕುಟುಂಬದ ವಿಚಾರಕ್ಕೆ ಈ ಮಾಸ ಉತ್ತಮವಾಗಿದೆ. ನೋಡಿ, ಈ ಮಾಸದಲ್ಲಿ ಮುಖ್ಯವಾಗಿ ನೀವು ಸ್ನೇಹಿತರ ಜೊತೆಗೆ ಯಾವುದೇ ಕಾರಣಕ್ಕೂ ಕೂಡ ದುಡ್ಡಿನ ವ್ಯವಹಾರವನ್ನು ಮಾಡುವುದಕ್ಕೆ ಹೋಗಬಾರ್ದು. ಕುಜಗ್ರಹ ಅಷ್ಟಮ ಭಾವದಲ್ಲಿ ನೀಚವಾಗಿ ಸ್ಥಿರವಾಗಿರೋದ್ರಿಂದಾಗಿ ಸ್ನೇಹಿತರ ಜೊತೆ ಒಂದು ಸ್ವಲ್ಪ ವೈಮನಸ್ಯ ಉಂಟಾಗುವುದಕ್ಕೆ ಅವಕಾಶ ಇರುತ್ತೆ. ಹಾಗಾಗಿ ಮುಖ್ಯವಾಗಿ ಅದರಲ್ಲೂ ದುಡ್ಡಿನ ವ್ಯವಹಾರ ಮಾಡುವುದಕ್ಕೆ ಹೋಗಬಾರ್ದು. ಸ್ನೇಹಿತರಿಂದ ಸಾಲವನ್ನು ತೆಗೆದುಕೊಳ್ಳುವಂಥದ್ದು ಇರಬಹುದು, ಅಥವಾ ಅವರಿಗೆ ಸಾಲವನ್ನು ಕೊಡುವಂಥದ್ದು ಇರಬಹುದು. ಈ ಥರ ಯಾವುದೇ ದುಡ್ಡಿನ ವ್ಯವಹಾರವನ್ನು ಕೂಡ ಸ್ನೇಹಿತರ ಜೊತೆ ನೀವು ಮಾಡುವುದಕ್ಕೆ ಹೋಗಬಾರ್ದು. ಕೆಲವೊಂದಷ್ಟು ಕನಸಿನ ವಸ್ತುಗಳನ್ನು ಖರೀದಿ ಮಾಡುವಂತಹ ಯೋಗ ಇದೆ ನಿಮಗೆ ಈ ಮಾಸದಲ್ಲಿ. ನೋಡಿ, ತುಂಬ ದಿನದಿಂದ ಆಸೆ ಇರುತ್ತೆ, ಯಾವುದೋ ಒಂದು ವಸ್ತು ಇದು ನನಗೆ ಬೇಕು ಅಂಥೇಳಿ. ಯಾವುದೋ ಫೋನ್ ಆಗಿರಬಹುದು, ಅಥವಾ ಯಾವುದೋ ಕ್ಯಾಮ್ರಾ ಆಗಿರಬಹುದು. ಈ ರೀತಿಯಾಗಿ ನನಗಿದು ಬೇಕು ಅಂಥೇಳಿ ನೀವು ತುಂಬ ಇಷ್ಟಪಟ್ಟಂತಹ ನಿಮ್ಮ ಕನಸಿನ ವಸ್ತು ಅದನ್ನು ತಗೊಳ್ಬೇಕು ಅಂಥೇಳಿ ತುಂಬ ಆಸೆ ಇರುತ್ತೆ. ಆ ರೀತಿ ಆದಂತಹ ಒಂದು ವಸ್ತುವನ್ನು ತೆಗೆದುಕೊಳ್ಳುವಂತಹ ಒಂದು ಯೋಗ ನಿಮಗೆ ಈ ಮಾಸದಲ್ಲಿ ಇದೆ. ತುಂಬ ದಿನದಿಂದ ಬಯಸುತ್ತಿದ್ದಂತಹ ವಸ್ತುವನ್ನು ನೀವು ಈ ಮಾಸದಲ್ಲಿ ಖರೀದಿ ಮಾಡ್ತೀರಿ.
ಬಾಕಿ ಉಳಿದಿದ್ದಂತಹ ಸರ್ಕಾರಿ ಕೆಲಸಗಳು ಈ ಮಾಸದಲ್ಲಿ ಪೂರ್ಣಗೊಳ್ಳುತ್ತೆ. ನೋಡಿ, ನಿಮ್ದು ಯಾವುದೋ ಒಂದು ಡಾಕ್ಯುಮೆಂಟಿಗೆ ಸಂಬಂಧಪಟ್ಟಿರುವಂತಹ ಕೆಲಸ ಆಗಿರಬಹುದು, ಸರ್ಕಾರಿ ಕಚೇರಿಗಳಿಗೆ ಪದೇ ಪದೇ ಅಲ್ದಾಡ್ತಾ ಇರ್ತೀರಿ, ಆದರೂ ಕೂಡ ಆಗ್ತಾ ಇರೋದಿಲ್ಲ. ಆ ಥರದ್ದೆಲ್ಲ ಸಮಸ್ಯೆ ಇದ್ದರೆ ನೋಡಿ, ಈ ಮಾಸದಲ್ಲಿ ನಿಮ್ಮದು ಬಾಕಿ ಉಳಿದಿದ್ದಂತಹ ಎಲ್ಲ ಸರ್ಕಾರಿ ಕೆಲಸಗಳು ಕೂಡ ಪೂರ್ಣಗೊಳ್ಳುತ್ತೆ. ಸಮಾಜ ಸೇವೆಯಲ್ಲಿ ತೊಡಗಿಸಿಕೊಂಡಿರುವಂತಹ ವ್ಯಕ್ತಿಗಳಿಗೆ ಈ ಮಾಸ ಉತ್ತಮವಾಗಿದೆ. ಒಂದಷ್ಟು ಸನ್ಮಾನಗಳು, ಗೌರವಗಳು ಪ್ರಾಪ್ತಿಯಾಗತ್ತೆ. ಮುಖ್ಯವಾಗಿ ನೀವು ಈ ಮಾಸದಲ್ಲಿ ನಿಮ್ಮ ತಪ್ಪುಗಳನ್ನು ಸಮರ್ಥನೆ ಮಾಡಿಕೊಳ್ಳುವುದಕ್ಕೆ ಹೋಗಬಾರ್ದು. ಅಂದರೆ ನೋಡಿ, ಮನುಷ್ಯ ಅಂದಮೇಲೆ ಯಾರು ಕೂಡ ಏನು ದೇವರಲ್ಲ, ಎಲ್ಲರಿಂದ ಕೂಡ ತಪ್ಪಾಗೋದು ಹಾಗೇ ಆಗತ್ತೆ. ಆದರೆ ನಾವು ಮಾಡಿದ್ದು ತಪ್ಪನ್ನು ನಾವು ಒಪ್ಕೊಂಬಿಡೋದು ಒಳ್ಳೆಯದು. ಕೆಲವೊಂದು ಸಲ ನಾವು ತಪ್ಪು ಮಾಡಿರ್ತೀವಿ, ನಮಗೂ ಗೊತ್ತಿರುತ್ತೆ, ಆದರೆ ಅದನ್ನು ಒಪ್ಕೊಂಬಿಟ್ರೆ ಎಲ್ಲಿ ನಮ್ಮ ಮರ್ಯಾದೆ ಹೋಗುತ್ತೋ ಅಂತ ಹೇಳುವಂತಹ ಕಾರಣಕ್ಕೆ ನಾವು ಮಾಡಿರೋ ತಪ್ಪನ್ನು ನಂದೇ ಸರಿ ಅಂಥೇಳಿ ನಾವು ಸಮರ್ಥನೆ ಮಾಡ್ಕೊಳ್ತಾ ಇರ್ತೀವಿ ಅಲ್ವಾ. ಈ ಮಾಸದಲ್ಲಿ ನೀವು ಆ ರೀತಿ ಮಾಡುವುದಕ್ಕೆ ಹೋಗಬಾರ್ದು. ನಿಮ್ದು ಏನಾದರೂ ತಪ್ಪಿದ್ರೆ ಅದನ್ನು ನೀವು ಒಪ್ಕೊಂಡು ಬಿಡುವಂಥದ್ದು ಒಳ್ಳೆಯದು. ಮಾಡಿರುವಂತಹ ತಪ್ಪನ್ನು ಸಮರ್ಥನೆ ಮಾಡಿಕೊಳ್ಳುವಂಥದ್ದು ಬೇಡ ಈ ಮಾಸದಲ್ಲಿ. ಮುಖ್ಯವಾಗಿ ಆದಷ್ಟು ನೀವು ಈ ಮಾಸದಲ್ಲಿ ಸುಬ್ರಹ್ಮಣ್ಯ ಸ್ವಾಮಿಯ ಆರಾಧನೆಯನ್ನು ಮಾಡಬೇಕು. ಹೀಗೆ ಮಾಡುವುದರಿಂದ ನಿಮಗೆ ಯಾವುದೇ ಅಶುಭ ಫಲ ಅನ್ನುವಂಥದ್ದು ಪ್ರಾಪ್ತಿಯಾಗುವುದಿಲ್ಲ. ಎಲ್ಲ ಶುಭ ಫಲಗಳು ಕೂಡ ಸಂಪೂರ್ಣವಾಗಿ ಪ್ರಾಪ್ತಿಯಾಗತ್ತೆ.